ಸಮಾಜೋಧಾರ್ಮಿಕ ಕಾರ್ಯಗಳ ದಾತಾರ. ತಾತ ಎಂದರೆ ಕೊಡುವ ದಾತ. ಲಂಚಕೋರರು, ವಂಚಕರು, ಹಗಲುಗಳ್ಳರು ದೇವರ ಹೆಸರಲ್ಲಿ ಧರ್ಮದ ನೆಪದಲ್ಲಿ ಹಣ ಸಂಪಾದಿಸುವಂಥವರು ಅಸಂಖ್ಯವಿರುವ ಲೋಕದಲ್ಲಿ ಚನ್ನಬಸವ ಶ್ರೀಗಳಂಥವರು ಬೆರಳೆಣಿಕೆಯಷ್ಟು ಮಾತ್ರ. ಯಾರನ್ನೂ ಬೇಡಲಿಲ್ಲ, ಕಾಡಲಿಲ್ಲ. ಆದರೆ ಬೇಡಿದುದನ್ನು ಕೊಡುವ ಕೊಡುಗೆ ದೊರೆಗಳಾದರು. ಅದಕ್ಕಾಗಿ ಪೂಜ್ಯರನ್ನು ತಾತ ಎಂಬ ಅನ್ವರ್ಥಕ ನಾಮದಿಂದ ಭಕ್ತ ಜನತೆ ಕರೆಯುವುದೇನು? ತಾತ ಎಂದರೆ ಕೊಡುವ ದಾತ ತ್ರೈಭುವನ ವಿಖ್ಯಾತ ಎಂಬ ಮೈಲಾರ ಬಸವಲಿಂಗ ಶರಣರ ವಾಣಿ ತಾತನವರಿಗೆ ಸಂಪೂರ್ಣ ಅನ್ವಯ. ಕೊಡುವ ದಾತನೆಂದರೆ ಪಡಿಪದಾರ್ಥಗಳೆಂಬುದು ಒಂದು ಅರ್ಥದಲ್ಲಿ ಸರಿ. ಅದಕ್ಕಿಂತ ಮಿಗಿಲಾಗಿ ಬಂದ ಭಕ್ತರಿಗೆ ಎಂದು ಕಾಣದ ಶಾಂತಿ ಸಮಾಧಾನ, ಹೊಸ ಚೈತನ್ಯ ಕೊಡುತ್ತಿದ್ದರು. ಚೈತನ್ಯ ಸ್ವರೂಪಿಯಿಂದ ಮಾತ್ರ ಚೇತನ ಕೊಡಲು ಸಾಧ್ಯವಲ್ಲವೇ? ಗುರು ಚನ್ನಬಸವರು ನಿತ್ಯ ತಮ್ಮ ಲಿಂಗಯ್ಯನಲ್ಲಿ ಅಷ್ಟಸಿದ್ಧಿ ಬೇಡಲಿಲ್ಲ. ಕೇವಲ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಲಿಲ್ಲ, ಭಕ್ತರ ನೋವು ಸಂಕಟಗಳನ್ನು ಪರಿಹರಿಸಿ ಸಂತೋಷದಿಂದ ಇಟ್ಟಿರು ಲಿಂಗಯ್ಯ ಎಂದು ಬೇಡಿಕೊಂಡರು. ಇವರಲ್ಲಿ ಯಾವ ದುಃಖಿತರೆ ಬರಲಿ ಸಂತೋಷದಿಂದ ಹಿಂತಿರುಗುವಂತೆ ಮಾಡುತ್ತಿದ್ದರು. ಇದೇ ಸಂತೋಷಂ ಜನಯೇತ್ ಪ್ರಾಜ್ಞಾತದೇವೇಶ್ವರ ಪೂಜನಂ ಎನ್ನುವ ಸಂಸ್ಕೃತವಾಣಿಯಂತೆ. ಜನತೆಯ ಸಂತೋಷವೇ ಈಶ್ವರನ ಪೂಜೆ ಎಂದರಿತ ಶ್ರೀಗಳು, ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಎನ್ನುವುದೇ ಅವರ ಪರಮೋದ್ದೇಶ. ಯಾವ ಊರುಗಳಿಗೆ ಹೋದರೂ ತಮಗೆ ಕೊಟ್ಟ ಕಾಣಿಕೆಗಳನ್ನು ತಮ್ಮ ಚೀಲದೊಳಗೆ ತುಂಬಿಸಿಕೊಂಡು ಹೋಗದೆ ಅದೇ ಊರಿನ ದೇವಾಲಯಕ್ಕೋ ಮಠಕ್ಕೋ ಶಾಲೆಗೋ ಪ್ರಸಾದ ನಿಲಯಕ್ಕೋ ಬಡಬಗ್ಗರ ಬವಣೆ ಬಗೆಹರಿಸಲೋ ಸುಗವೋ ಕೊಟ್ಟು ಬಿಡುತ್ತಿದ್ದರು. ತಾತನವರು ಹೀಗೆ ಬಂದ ಕಾಣಿಕೆಗಳನ್ನು ಹಾಗೆಯೇ ಕೊಟ್ಟು ಬಿಡುತ್ತಿದ್ದರೆಂಬುದನ್ನು ತಾತನವರ ಸನ್ನಿಹಿತರಿಗೆಲ್ಲರಿಗೆ ಆದ ಅನುಭವವೇ ಅಂಧವುಗಳ ಅಸಂಖ್ಯ ಇಲ್ಲಿ ಉದಾಹರಣೆಗೊಂಡೆರಡು ಮೇಲೆ ವಿವರಿಸಿದೆನಷ್ಟೇ. ನಾಡಿನ ನಾನಾ ಸಂಘ ಸಂಸ್ಥೆಗಳ ಅಭಿವೃದ್ಧಿಗೆ ದಾತರಾದ ಚನ್ನಬಸವ ತಾತನವರು ಕೊಡುಗೈ ಬಗ್ಗೆ ಈ ನನ್ನ ಕಿರಿಕ್ಕೈಗೆ ಬರೆಯಲಾದೀತೆ. ಆದರೂ ಸೂತ್ರರೂಪವಾಗಿ ಮಾತ್ರ ತಿಳಿಸಲು ಪ್ರಯತ್ನಿಸುವೆ ಕೆಲವನ್ನು ಮಾತ್ರ. ಎಡೆಯೂರು ಸಿದ್ಧಲಿಂಗೇಶ್ವರ ಮಹಾದ್ವಾರ ನಿರ್ಮಾಣ ಕಾರ್ಯಕ್ಕೆ, ಶಿವಯೋಗ ಮಂದಿರ ಸಾಧಕರ ಶಿವಪೂಜಾ ಮಂದಿರ ನಿರ್ಮಾಣಕ್ಕೆ, ಇಳಕಲ್ಲಿನ ಮಹಾಂತೇಶ್ವರ ಪ್ರಸಾದ ನಿಲಯಕ್ಕೆ, ಕೊಪ್ಪಳ ಗವಿ ಮಠದಲ್ಲಿಯ ಮಂಟಪವೊಂದರ ಕಟ್ಟಡಕ್ಕೆ, ಸಿಂಧನೂರಿನ ವೀರಶೈವ ಕಲ್ಯಾಣ ಮಂಟಪದ ಕಟ್ಟಡ ನಿರ್ಮಾಣಕ್ಕೆ, ಗೊರೆಬಾಳು ಶರಣ ಬಸವೇಶ್ವರ ದೇವಾಲಯದ ನಿರ್ಮಾಣಕ್ಕೆ, ಮಾನ್ವಿಯ ಪ್ರಸಾದ ನಿಲಯಕ್ಕೆ 1 ಎಕರೆ ರಂಗಮಂದಿರಕ್ಕೆ 1 ಎಕರೆ ಭೂಮಿ, ಕಪ್ಪಗಲ್ ಅಲ್ಲಿಪುರದ ಶ್ರೀ ಮುಕ್ತಿಮುನಿ ಶಿವಾಚಾರ್ಯರ ಮಠದ ಅಭ್ಯುದಯಕ್ಕಾಗಿ ಸಲ್ಲಿಸಿದ್ದು, ರಾಯಚೂರಿನ ವೀರಶೈವ ಬೋರ್ಡಿಂಗಿಗೆ 1981ರಲ್ಲಿ ಬಂದ ಕಾಣಿಕೆಯನ್ನೆಲ್ಲ ಕೊಟ್ಟು ಬಂದರು. ಗದ್ದುಗೆಗೆ ಪ್ರಾರಂಭದಲ್ಲಿ ಕಾಣಿಕೆ ಸಲ್ಲಿಸಿದ್ದು, ಚಿಕ್ಕಬಳ್ಳಾರಿ ದೇವಿ ಗುಡಿಗೆ 1000 ಸಮರ್ಪಣೆ. ಇಂತಹ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಿಗೆ ಶಕ್ತಿ ಮೀರಿ ಕೊಟ್ಟದ್ದಲ್ಲದೆ ಎಷ್ಟೋ ಜನ ಸ್ವಾಮಿಗಳಿಗೆ, ಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯೆ, ಉದ್ಯೋಗ, ವ್ಯಾಪಾರ ಪ್ರಾರಂಭಿಸಬೇಕೆಂಬುವವರಿಗೆ ಇತ್ಯಾದಿಯವರಿಗೆ ಆಶೀರ್ವಾದ ರೂಪದಲ್ಲಿ ಕೊಟ್ಟು ಅವರವರ ಏಳ್ಗೆಗೆ ಕಾರಣೀಭೂತರಾದ ಉದಾಹರಣೆಗಳೆಷ್ಟೋ ಇವೆ. ಆದರೆ ಕೊಟ್ಟೆನೆಂಬ ಭಾವ ಎಳ್ಳಷ್ಟೂ ಇರಲಿಲ್ಲ.